ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್. ಅವತಾರ್ ಪುರುಷ ಪಾರ್ಟ್ 2 ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಕತೆ ವಿಚಾರಕ್ಕೆ ಬಂದರೆ, ತಾರಕನಿಗೆ ಈಗ ತ್ರಿಶಂಕುಮಣಿ ಇರುವ ಜಾಗ ಗೊತ್ತಾಗಿದೆ. ಅವನು ಆಗಲೇ ಹೊರಟಿದ್ದಾನೆ. ಅದಕ್ಕೂ ಮುಂಚೆ ಕುಮಾರ ರಾಮ ಜೋಯಿಸ್ರ ಮನೆಗೆ ಬಂದು ತನ್ನ ಕೆಲಸನ ಶುರು ಮಾಡಿದ್ದಾನೆ. ಸೊ ಅಲ್ಲಿಂದ ಮುಂದೆ ಏನೇನಾಯಿತು, ಮನೆಯಿಂದ ಹೊರಗೆ ಹೋಗಿರೋ ಅಧಿರನ ಕತೆ ಎಲ್ಲಿಗೆ ಬಂತು, ಮೊದಲೇ ವಾಮಾಚಾರಿ ಆಗಿರುವ ಅವನು ಈಗ ಯಾರ ಪರವಾಗಿ ನಿಂತ್ಕೊಂಡ, ಹಾಗೆ ಕೊನೆಯಲ್ಲಿ ಆ ತ್ರಿಶಂಕು ಸಿಕ್ಕಿದ್ರು ಯಾರು ವಶ ಆಯಿತು ಅಂತ ನೀವು ತಿಳ್ಕೊಬೇಕು ಅಂತ ಅಂದರೆ ನೀವು ಈ ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದರೆ ಅದು ಇದರ ಸ್ಟೋರಿ. ಪಾರ್ಟ್ 1 ಕೂಡ ಇಷ್ಟ ಆಗಿದ್ದು ಇದೇ ಕಾರಣಕ್ಕೆ. ಪಾರ್ಟ್ 2 ನೋಡಬೇಕು ಅಂತ ಹೋಗಿದ್ದು ಕೂಡ ಇದೇ ವಿಷಯಕ್ಕೆ. ಹೆಚ್ಚು ವಾಮಾಚಾರ, ಆ ಮಾಟ ಮಂತ್ರ, ಆ ಕಟ್ಟುಪಾಡುಗಳು, ಈ ಕಡೆ ತ್ರಿಶಂಕುಮಣಿ, ಪಿಸ್ತಾ ಅನ್ನೋ ವಾಮಾಚಾರದ ಇನ್ಸ್ಟಿಟ್ಯೂಟ್, ಇದೆಲ್ಲ ನೋಡಿದ್ರೇ ಸ್ಟೋರಿ ಲೈನ್ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ. ಆ್ಯಂಡ್ ಆಲ್ಸೋ ಸಿನಿಮಾ ನೋಡುವಾಗಲೂ ನಮ್ಮನ್ನು ಎಷ್ಟು ಅಥೆಂಟಿವ್ ಆಗಿ ಇಟ್ಕೊಂಡಿದೆ ಅನ್ನೋದು ಕೂಡ ಕಾಣುತ್ತೆ. ಇನ್ನು ಮಾಟ ಮಂತ್ರದ ಜೊತೆ ವರ್ಕ್ ಆಗಿದ್ದು ಅಂದರೆ ಆ ಫ್ಯಾಮಿಲಿ ಡ್ರಾಮಾ, ಪರ್ಟಿಕ್ಯುಲರ್ ಆಗಿ ಅಮ್ಮ ಮಗನ ಬಾಂಧವ್ಯ, ಅಣ್ಣ ತಂಗಿ ಸೀಕ್ವೆನ್ಸ್, ಮತ್ತು ಈಗ ಬಂದಿರೋ ಒರಿಜಿನಲ್ ಮಗನ ಆವಾಭಾವ, ಅಪ್ಪನಿಗಾಗಿ ರಾಮ ಜೋಯಿಸರು ಆಡೋ ಮಾತುಗಳು, ಪಾತ್ರಗಳ ಮಧ್ಯೆ ಇದ್ದಂಥ ಸಂಭಾಷಣೆ ಇಷ್ಟ ಆಯಿತು. ಇನ್ನು ಕಾಮಿಡಿಗೆ ಅಂತ ಸುನಿಯವರು ಹೆವಿ ಸೀಕ್ವೆನ್ಸ್ಗಳನ್ನು ತಂದಿದ್ದಾರೆ. ಬಟ್ ಅವುಗಳಲ್ಲಿ ಜಾಸ್ತಿ ಫ್ಯಾಮಿಲಿಗಳ ಸೀಕ್ವೆನ್ಸ್ ಹೆಚ್ಚಾಗಿದ್ವು. ಒಳ್ಳೆ ಫೀಲ್ ಕೊಟ್ಟಿದ್ದು ಕರ್ಣ ಈ ರೇಂಜಿಗೆ ಸಿಗ್ತಾನೆ ಅನ್ನೋ ಡೈಲಾಗ್ಸ್ ಈ ಸಂದರ್ಭ ಸೂಪರ್ ಆಗಿತ್ತು. ಪರ್ಫಾರ್ಮೆನ್ಸ್ ಕಡೆ ಬಂದರೆ ಸಾಯಿ ಕುಮಾರ್ ಅವರು ಇಂಪ್ರೆಸ್ಸಿಂಗ್ ಆಗಿ ಕಾಣ್ತಾರೆ. ಆ್ಯಂಡ್ ಇಡೀ ಸಿನಿಮಾದಲ್ಲಿರುವ ಪ್ರತಿ ಸಂದರ್ಭದಲ್ಲಿ ತಮ್ಮ ಪ್ರೆಸೆನ್ಸಿಂದ ಮೇಲ್ ತಗೊಂಡೋಗ್ತಾರೆ. ಆಪೋಸಿಟ್ ಆಗಿ ಆಶುತೋಷ್ ಅಣ್ಣ ಪರ್ಫಾರ್ಮೆನ್ಸ್ ಓವರ್ ಆ್ಯಕ್ಟಿಂಗಲ್ಲೇ ತುಂಬಿತ್ತು. ಶ್ರೀನಗರ ಕಿಟ್ಟಿ ಅವರ ಓವರ್ ಆಲ್ ಪಾತ್ರಕ್ಕೆ ಏನು ಬೇಕೋ ಅದನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಒಳ್ಳೆ ಅಪ್ರಿಷಿಯೇಷನ್ ಪಡ್ಕೋತಾರೆ. ಪರ್ಸ್ನಲ್ ಆಗಿ ಅವ್ರಿಗಿನ್ನೂ ಟೈಮ್ ಕೊಡಬೇಕು ಅಂತ ನನ್ನ ಭಾವನೆ. ಆ್ಯಂಡ್ ಆಲ್ಸೋ ಕುತೂಹಲ ಹುಟ್ಟಿಸಿದಂಥ ಅನಿಲ್ ಕುಮಾರನ ಕಾಳಗ ಹೆಚ್ಚಾಗಿ ತೋರಿಸ್ಬೇಕಾಗಿತ್ತು. ಬಟ್ ಅದನ್ನು ಬಿಟ್ಟು ಕಿಟ್ಟಿ ಅವರ ಪಾತ್ರಕ್ಕೆ ಈ ರೀತಿ ಅಂತ್ಯ ಆಗಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಇನ್ನು ಇದರ ಹೊರತಾಗಿ ಆಶಿಕಾ ರಂಗನಾಥ್ ಹಾಗೂ ಸುಧಾರಾಣಿಯವರು ಇಲ್ಲಿರುವ ಬ್ಲೈಂಡ್ ಪ್ಲೇಸ್ನ ರೀಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಇವರ ಪಾತ್ರ ಅಷ್ಟೇನೂ ಎಫೆಕ್ಟಿವ್ ಆಗಿ ಕಾಣಿಸ್ಲಿಲ್ಲ. ಆ್ಯಂಡ್ ಮ್ಯೂಸಿಷಿಯನ್ ಚೇಂಜ್ ಆಗಿದ್ದರೂ ಕೂಡ ಅದರ ವ್ಯತ್ಯಾಸನೇ ಗೊತ್ತಾಗಿಲ್ಲ. ಹಾಗೆ ಈ ಸಲ ಪಿಚ್ಚೊಳಗೆ ಇಳಿದು ಸಿಕ್ಸರ್ ಹೊಡಿತಾರೆ ಅಂತ ಅಂದ್ಕೊಂಡಿದ್ದ ಸಾಧು ಕೋಕಿಲ ಅವರ ಪಾತ್ರ ಕೂಡ ಅದೇ ರೀತಿ ಉಳ್ಕೊಂಡಿದೆ. ಇನ್ನು ಸಿನಿಮಾದಲ್ಲಿ ನೆಗೆಟಿವ್ ಆಗಿದ್ದು ಅಂದರೆ ಅದು ಇಲ್ಲಿನ ಸ್ಕ್ರೀನ್ ಪ್ಲೇ ಆ್ಯಂಡ್ ಟ್ರೀಟ್ಮೆಂಟ್. ಲೆಕ್ಕಕ್ಕೆ ಪಾರ್ಟ್ 1 ಬಂದು 3-4 ತಿಂಗಳಿಗೆಲ್ಲ ಪಾರ್ಟ್ 2 ಬರಬೇಕಾಗಿತ್ತು. ಬಟ್ ಆ ಸಿನಿಮಾಗೆ ಮಿಕ್ಸೆಡ್ ರೆಸ್ಪಾನ್ಸ್ ಬಂದ ನಂತರದಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಗೊತ್ತು. ಸೊ ಹೇಳೋದೇನು ಬೇಕಾಗಿಲ್ಲ. ಈಗ ಆಲ್ಮೋಸ್ಟ್ 2 ವರ್ಷ ಆಯ್ತಲ್ಲ. ಸೊ ಅಪ್ಡೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಹೊಸ ಸ್ಕ್ರೀನ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ, ಇನ್ಕ್ಲೂಡ್ ಮಾಡಿಕೊಂಡು. ಬಟ್ ಅವುಗಳನ್ನು ನೋಡಿ ಪರ್ಸ್ನಲ್ ಆಗಿ ಹೇಗೆ ಅನ್ನಿಸ್ತು ಅಂತಂದರೆ ಅದರಲ್ಲಿ ಉಟ್ಕೊಂಡಂಥ ಹ್ಯೂಮರ್ ಆಗಲಿ ಸಂದರ್ಭಗಳೇ ಆಗಲಿ ಯಾವುದೇ ಥರ ಇಂಪ್ಯಾಕ್ಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಈ ಎಲ್ಲ ಸೀಕ್ವೆನ್ಸ್ಗಳು ಸೇರಿಕೊಂಡು ಮೂಲ ಕತೆಗೆ ಕೊಡಬೇಕಾಗಿದ್ದಂಥ ಇನ್ಫ್ಯಾಕ್ಟನ್ನೇ ಕಡಿಮೆ ಮಾಡಿಬಿಟ್ಟಿದೆ. ಸ್ಪೆಷಲಿ ಕಳ್ಳರಿಗೆ ಅಂತಲೇ ಎಪಿಸೋಡ್ ಇದೆ, ಸೀರಿಯಸ್ಲಿ ವರ್ಸ್ಟ್ ಆಗಿತ್ತು. ಕಂಫರ್ಟ್ ಝೋನ್ ಅಂತ ಅದರ ಹಿಂದೆ ಹೋದರೆ ಕೈಯಲ್ಲಿದ್ದಂಥ ಕತೆನೇ ಹಾಳಾಗೋಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಸುಮ್ಮನೆ ಮಧ್ಯೆ ಕಾಮಿಡಿ ಅಂತ ತುರುಕಿದ್ದಾರೆ. ಅದರಿಂದ ಕತೆಗಾಗಲಿ ಸಿನಿಮಾಗಾಗಲಿ ಯಾವುದೇ ಥರ ಸಹಾಯ ಆಗಿಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಹೊಸದಾಗಿ ಶೂಟ್ ಮಾಡಿದಾರಲ್ಲ, ಅದನ್ನೆಲ್ಲ ನೀವು ಡಿಫ್ರೆನ್ಸೇ ಮಾಡ್ಬೋದು. ಇನ್ನು ಆಗಲೇ ಹೇಳಿದ ಹಾಗೆ ಸ್ಕ್ರೀನ್ ಪ್ಲೇ ಸಿಕ್ಕಾಪಟ್ಟೆ ವೀಕ್ ಆಗೋಗಿದೆ. ಸ್ಕ್ರೀನ್ ರೇಟಿಂಗ್ ಅನ್ನೋದು ಕಾಣೋದೇ ಇಲ್ಲ. ಏಕೆಂದರೆ ಇಲ್ಲಿ ಒಬ್ಬೊಬ್ಬರು ಅವರ ಮನಸ್ಸಿಗೆ ಬಂದ ಹಾಗೆ ಮಾಟ ಮಾಡ್ತಾರೆ, ಮಂತ್ರ ಹೇಳ್ತಾರೆ. ಅಟ್ಲೀಸ್ಟ್ ಅದನ್ನು ಕನ್ಸಲ್ಟಿವ್ ಆಗಾದರೂ ತೋರಿಸಿದರೆ, ಅದು ಇಲ್ಲ ಹೆವಿ ರ್ಯಾಂಡಮ್ ಆಗೋಯ್ತು. ಮಧ್ಯ ಅಂತ ಸೀರಿಯಲ್ ಥರ ಕತೆನ ಎಳೆದಿದ್ದಾರೆ. ಯಾವ ಪಾತ್ರಕ್ಕೂ ಒಳ್ಳೆ ಕ್ಲೋಸನ್ ಅಂತ ಇಲ್ಲ. ಪಾತ್ರಗಳನ್ನು ಅರ್ಥವಿಲ್ಲದೆ ತಗೊಂಡು ಸಾಯಿಸಿದ್ದಾರೆ. ಟೋಟಲ್ ಆಗಿ ಇದೊಂದು ಅಬೋವ್ ಆ್ಯಾವ್ರೇಜ್ ಡೀಸೆಂಟ್ ಸಿನಿಮಾ. ಕತೆ ಚೆನ್ನಾಗಿದೆ, ಸೊ ಅದಕ್ಕೋಸ್ಕರನೇ ಹೋಗಿ ನೋಡ್ಬೋದು. ಜೊತೆಗೆ ಒಳ್ಳೆ ಸ್ಟಾರ್ ಕಾಸ್ಟ್ ಇರೋದ್ರಿಂದ ನಿಮಗೆ ಸಿನಿಮಾನ ಹಿಡಿದಿಟ್ಕೊಳ್ಳುತ್ತೆ. ಇಲ್ಲ ನೋಡಲೇಬೇಕು ಅಂತ ಅನ್ನೋ ಸಿನಿಮಾ ಕೂಡ ಇದೆ. ನೀವು ಪಾರ್ಟ್ 1 ಇಷ್ಟಪಟ್ಟು ನೋಡಿದರೆ ಈ ಸೆಕೆಂಡ್ ಪಾರ್ಟ್ನ ನೀವು ಆರಾಮಾಗಿ ನೋಡ್ಬೋದು. ಸೊ ಇಷ್ಟು ಅವತಾರ್ ಪುರುಷ
2 ಮೂವಿಯ ನನ್ನ ರಿವ್ಯೂ ಆಗಿತ್ತು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೀವು ಈ ಮೂವಿ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.